ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಲಲಿತಾ ಸಹಸ್ರನಾಮ ಸ್ತೋತ್ರದ ಒಂದೊಂದು ನಾಮಗಳಿಗೂ ಕೂಡ ಅರ್ಥವನ್ನ ತಿಳ್ಕೊಂಡು ಪ್ರವಚನದ ರೀತಿಯಲ್ಲಿ ಈ ಸಹಸ್ರನಾಮದ ಅರ್ಥವನ್ನ ತಿಳ್ಕೊಳ್ಳೋಣ. ಈ ಲಲಿತಾ ಸಹಸ್ರನಾಮ ಸೀರೀಸು ಪಾರ್ಟ್ 1 ಇಂದ 200 ಪಾರ್ಟ್ಗಳವರೆಗೂ ಹೋಗಬಹುದು. ಒಂದೊಂದು ಪಾರ್ಟ್ನಲ್ಲೂ ಕೂಡ ಲಲಿತಾದೇವಿಯ ಮಹಿಮೆಯ ಬಗ್ಗೆ, ಲಲಿತಾ ರಹಸ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ತೆಲುಗಿನ ಸಾಮವೇದ ಷಣ್ಮುಖ ಶರ್ಮಾ ಅವರ ಲಲಿತಾ ಸಹಸ್ರನಾಮ ಪ್ರವಚನವನ್ನ ಕನ್ನಡದಲ್ಲಿ ಭಾಷ್ಯಾಂತರಿಸಿ ಹೇಳುವ ಭಾಗ್ಯವನ್ನ ಜಗನ್ಮಾತೆ ನನಗೆ ಕೊಟ್ಟಿದ್ದಾಳೆ ಅಂತ ತಿಳ್ಕೊಂಡು ಇವತ್ತಿನಿಂದ ಈ ಲಲಿತಾ ಸಹಸ್ರನಾಮ ಪ್ರವಚನವನ್ನ, ಲಲಿತಾ ಸಹಸ್ರನಾಮದ ಮಹಿಮೆಯನ್ನ ತಿಳ್ಕೊಳ್ತಾ ಹೋಗೋಣ. ಲಲಿತಾ ಸಹಸ್ರನಾಮ ಸ್ತೋತ್ರವು ಜಗತ್ ಪ್ರಸಿದ್ಧಿಯನ್ನ ಹೊಂದಿರುವಂತದ್ದು. ಸಾಧಾರಣವಾಗಿ ಯಾವ ದೇವತೆಯ ಉಪಾಸನೆಯಲ್ಲಾದರೂ ಮಂತ್ರವಿರುತ್ತೆ, ಸಹಸ್ರನಾಮವಿರುತ್ತೆ. ಆ ಮಂತ್ರಾದಿ ದೇವತೆಯನ್ನ ಅರ್ಥ ಮಾಡಿಕೊಡೋದಕ್ಕೆ ಸಹಸ್ರನಾಮವನ್ನ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಈ ಸಹಸ್ರನಾಮ ವಿದ್ಯೆ ಪ್ರತಿ ಉಪಾಸನಾ ಸಂಪ್ರದಾಯದಲ್ಲೂ ಇದೆ. ವಿಷ್ಣುವನ್ನ ಉಪಾಸನೆ ಮಾಡಿದ್ರೆ ವಿಷ್ಣು ಸಹಸ್ರನಾಮ, ಶಿವ ಉಪಾಸನೆ ಮಾಡಿದ್ರೆ ಶಿವ ಸಹಸ್ರನಾಮ, ಅದರಲ್ಲೂ ಇನ್ನೂ ಭೇದಗಳು. ಕೃಷ್ಣ ಸಹಸ್ರನಾಮವಿದೆ, ರಾಮ ಸಹಸ್ರನಾಮವಿದೆ. ಹಾಗೆ ಶಿವನ ಸಹಸ್ರನಾಮಕ್ಕೆ ಬಂದ್ರೆ ದಕ್ಷಿಣಾಮೂರ್ತಿ ಸಹಸ್ರನಾಮ, ಹಾಗೆ ಶಿವಪುರಾಣದಲ್ಲಿ ಒಂದು ಸಹಸ್ರನಾಮ, ಮಹಾಭಾರತದಲ್ಲಿ ಒಂದು ಶಿವ ಸಹಸ್ರನಾಮ ಇದೆ. ಒಂದು ದೇವತೆಗೆ ಹಲವು ಸಹಸ್ರನಾಮಗಳಿವೆ. ಹಾಗೆ ಅಮ್ಮನವರ ಸಹಸ್ರನಾಮಗಳ ವಿಷಯಕ್ಕೆ ಬಂದ್ರೆ ಲಕ್ಷ್ಮೀ ಸಹಸ್ರನಾಮ, ಗೌರಿ ಸಹಸ್ರನಾಮ, ಸರಸ್ವತಿ ಸಹಸ್ರನಾಮ, ಗಾಯತ್ರಿ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ದುರ್ಗಾ ಸಹಸ್ರನಾಮ. ಹೀಗೆ ಒಂದು ದೇವತೆ ಅಂತ ಇದ್ರೆ ಆ ದೇವತೆಗೆ ಸಂಬಂಧಿಸಿದ ಮೂಲ ಮಂತ್ರ ಒಂದಿರುತ್ತೆ, ಹಾಗೆ ಸಹಸ್ರನಾಮ ಇರುತ್ತೆ. ಉಪಾಸನೆಯಲ್ಲಿ ಸಹಸ್ರನಾಮ ಸ್ತೋತ್ರವು ಒಂದು ಪ್ರಧಾನವಾದ ಅಂಗ. ಹಾಗೆ ಪಂಚಾಂಗಗಳು ಅಂತ ಹೇಳ್ತಾ ಇರ್ತಾರೆ. ಉಪಾಸನಾ ರಹಸ್ಯದಲ್ಲಿ ಒಂದು ಸಹಸ್ರನಾಮ ಸ್ತೋತ್ರ, ಎರಡನೆಯದು ಹೃದಯ ಸ್ತೋತ್ರ, ಮೂರನೆಯದ್ದು ಕವಚ ಸ್ತೋತ್ರ, ನಾಲ್ಕನೆಯದ್ದು ಕೀಲಕಂ, ಇನ್ನು ಬೀಜ ಮಂತ್ರ. ಮಂತ್ರವನ್ನ ಬಲಪಡಿಸೋದಕ್ಕೆ ಈ 5 ಅಂಗಗಳನ್ನ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾವ ದೇವತೆಯನ್ನ ಉಪಾಸನೆ ಮಾಡ್ತಾ ಇದ್ರು ಆ ದೇವತೆಯ ಸಹಸ್ರನಾಮವನ್ನ ಪಾರಾಯಣ ಮಾಡೋದ್ರಿಂದ, ಜಪಿಸೋದ್ರಿಂದ ಆ ಮಂತ್ರವು ಪರಿಪೂರ್ಣವಾಗುತ್ತೆ. ಹಾಗೆ ಋಷಿಗಳು ನಮಗೆ ಅನುಗ್ರಹಿಸಿದಂತಹ ಒಂದು ಮಂತ್ರ ರಾಶಿ ಈ ಲಲಿತಾ ಸಹಸ್ರನಾಮ ಸ್ತೋತ್ರ. ಎಲ್ಲ ಸಹಸ್ರನಾಮಗಳು ವಿಶಿಷ್ಟವಾದವೆ. ಯಾವ ಸಹಸ್ರನಾಮ ಸ್ತೋತ್ರವನ್ನ ಹೇಳಿದ್ರು ಇದನ್ನ ಮಿಂಚಿದ ಸಹಸ್ರನಾಮ ಇಲ್ಲ ಅಂತ ಪ್ರತಿ ಸಾರಿ ಹೇಳ್ತಾ ಇರ್ತಾರೆ. ಅಂದ್ರೆ ಅದನ್ನ ಉಪಾಸಿಸುವವರಿಗೆ ಅದರ ಮೇಲೆ ನಂಬಿಕೆ ಇರಬೇಕು. ಇದು ಸರ್ವೋತ್ಕೃಷ್ಟವಾದದ್ದು ಅನ್ನೋ ಬುದ್ಧಿ ಅವರಲ್ಲಿ ಬರಲಿಲ್ಲ ಅಂದ್ರೆ ಆ ಮಂತ್ರ ಪರಿಪೂರ್ಣ ಸಿದ್ಧಿಯನ್ನ ಕೊಡೋಕಾಗಲ್ಲ. ಆದ್ದರಿಂದ ಯಾವಾಗ್ಲೂ ಹಾಗೆ ಹೇಳ್ತಾ ಇರ್ತಾರೆ. ಎಲ್ಲ ಸಹಸ್ರನಾಮಗಳನ್ನು ಪರಿಶೀಲಿಸಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಓದಿದ್ರೆ ಮಾತ್ರ ಇದು ಪ್ರತ್ಯೇಕವಾದದ್ದು, ವಿಶಿಷ್ಟವಾದದ್ದು ಅಂತ ನಮಸ್ಕಾರ ಮಾಡಬೇಕಾದತ್ತೆ. ಅಷ್ಟು ಪ್ರತ್ಯೇಕತೆಗಳು ಈ ಸಹಸ್ರನಾಮದಲ್ಲಿ ಇದೆ. ಸಹಸ್ರನಾಮವನ್ನ ಯಾಕೆ ಹೇಳಿದ್ರು ಋಷಿಗಳು ಅಂತ ಮೊದಲು ಪರಿಶೀಲನೆ ಮಾಡಿ ನಂತರ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಶಾಸ್ತ್ರ ವಿಷಯಗಳು ಹೆಚ್ಚು ಬರ್ತಾವೆ, ಆದ್ರಿಂದ ಏಕಾಗ್ರತೆ ಅವಸರ. ಸಹಸ್ರಂ ಅಂತ ಸಂಖ್ಯೆಯನ್ನ ಯಾಕಿಟ್ರು, ಸಾವಿರವನ್ನೇ ಯಾಕೆ ಹೇಳ್ಬೇಕು ಅಂದ್ರೆ ಆ ದೇವತೆಯ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಅನಂತ ತತ್ವ. ಯಾವಾಗ್ಲೇ ಆದ್ರೂ ಭಗವತ್ ತತ್ವ ಅನಂತವಾದದ್ದು. ಅನಂತವಾದ ಭಗವತ್ ತತ್ವವನ್ನ ಅನಂತವಾಗಿ ಕೀರ್ತನೆ ಮಾಡಿದ್ರೇನೆ ಅದು ಸರಿ ಹೋಗುತ್ತೆ. ಆದರೆ ಅನಂತವನ್ನ ಅನಂತವಾಗಿ ಕೀರ್ತನೆ ಮಾಡೋದಕ್ಕೆ ಕೀರ್ತಿಸುವವನು ಅನಂತವಾದವನ, ಕೀರ್ತಿಸುತ್ತಿರುವವನು ಅನಂತನಲ್ಲ, ಇವನಿಗೆ ಅಂತ್ಯವಿದೆ. ಮತ್ತೆ ಅನಂತವಾದ ತತ್ವವನ್ನ ಅನಂತವಾಗಿ ಕೀರ್ತಿಸಿದ ಫಲಿತ ಬೇಕು ಅಂದ್ರೆ ಋಷಿಗಳು ಅನಂತವಾಚಕವಾದ ಒಂದು ಶಬ್ದವನ್ನ ತಗೊಂಡ್ರು. ಸಹಸ್ರಂ ಅನ್ನೋ ಶಬ್ದ ಅನಂತವಾಚಿ. ವಿಶ್ವಂ ಶತಂ ಸಹಸ್ರಂ ಸರ್ವಮಕ್ಷಯವಾಚಕಂ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ವಿಶ್ವವು, ಶತ, ಹಾಗೆ ಸಹಸ್ರವು, ಹಾಗೆ ಸರ್ವವು ಅನ್ನೋ ಶಬ್ದ ಕೂಡ ಬರುತ್ತೆ. ಈ 4 ಪದಗಳು ಕೂಡ ಅಕ್ಷಯತ್ವವನ್ನ, ಅನಂತತ್ವವನ್ನ ಪ್ರಕಟಣೆ ಮಾಡ್ತಾ ಇರ್ತವೆ. ಹಾಗಾಗಿ ಅನಂತವಾದ ಭಗವತ್ ತತ್ವವನ್ನ ಅನಂತವಾಗಿ ಕೀರ್ತನೆ ಮಾಡೋದಕ್ಕೆ ನಮಗೆ ಹಿರಿಯರು ಕೊಟ್ಟ ಸಂಖ್ಯೆ ಸಹಸ್ರ ಸಂಖ್ಯೆ. ಹಾಗಾಗಿ ಸಹಸ್ರನಾಮವನ್ನ ಕೀರ್ತನೆ ಮಾಡಿದ್ರೆ ಅನಂತ ಭಗವತ್ ತತ್ವವನ್ನ ಅನುಸಂಧಾನ ಮಾಡಿದ ಫಲಿತ ಲಭಿಸುತ್ತೆ. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶದಲ್ಲಿ ಸಹಸ್ರನಾಮಗಳು ಕೇವಲ ಹೆಸರುಗಳು ಮಾತ್ರವಲ್ಲ. ನಾವು ಯಾವ ದೇವತೆಯನ್ನು ಉಪಾಸನೆ ಮಾಡ್ತಿದ್ದೀವೋ ಆ ದೇವತೆಯ ಬಗ್ಗೆ ಪರಿಪೂರ್ಣವಾಗಿ ತಿಳಿದು ಉಪಾಸನೆ ಮಾಡಿದ್ರೇನೆ ಆ ಉಪಾಸನೆಗೆ ಸಿದ್ಧಿ ಬೇಗ ಲಭಿಸುತ್ತೆ. ತಿಳಿಯದೇನೆ ಮಾಡಿದ್ರೆ ಫಲಿತ ಬರೋದಿಲ್ವಾ? ಬರುತ್ತೆ. ಆದ್ರೆ ತಿಳಿಯದೆ ಮಾಡಿದ್ರೆ ಎಷ್ಟು ಬರಬೇಕೋ ಅಷ್ಟು ಮಾತ್ರನೇ ಬರುತ್ತೆ. ತಿಳಿದು ಮಾಡಿದ ಫಲವೇ
ಸಂಪೂರ್ಣ ಫಲವು ಅಂತ ಶಾಸ್ತ್ರ ನಮಗೆ ಹೇಳ್ತಾ ಇದೆ. ಜ್ಞಾತ್ವಾ ತುರ್ವೀತ ಕರ್ಮಾಣಿ ಅಂತ ಶಾಸ್ತ್ರ ನಿರ್ದೇಶಿಸುತ್ತಿದೆ. ಯಾವ ಕರ್ಮ ಮಾಡ್ತಿದ್ದೀವೋ ಅದನ್ನ ತಿಳ್ಕೊಂಡು ಮಾಡಬೇಕು. ನೀವು ಯಾವ ದೇವತೆಯನ್ನು ಉಪಾಸನೆ ಮಾಡ್ತಿದ್ದೀರೋ ಆ ದೇವತೆಯ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೋಬೇಕು. ಅಂದ್ರೆ ಆ ದೇವತೆ ಯಾರು, ಆ ದೇವತೆಗೆ ಸಂಬಂಧಿಸಿದ ತತ್ವವೇನು, ಲೀಲೆಗಳೇನು, ಗುಣಗಳೇನು, ಮಹಿಮೆಗಳೇನು, ಆ ಉಪಾಸನ ವಿಷಯಗಳೇನು, ಇವೆಲ್ಲವನ್ನು ತಿಳ್ಕೋಬೇಕು. ಆಗ ಸಂಪೂರ್ಣವಾದ ಪುಷ್ಟಿಯಾಗುತ್ತೆ. ಹಾಗೆ ಹೇಳ್ಬೇಕು ಅಂದ್ರೆ ಒಂದೊಂದು ದೇವತೆಯ ಬಗ್ಗೆ ಅನೇಕ ಸಂಪುಟಗಳನ್ನ ಬರೆಸಿದ್ರೆ ಅಷ್ಟು ಸಂಪುಟ ಜ್ಞಾನಗಳನ್ನ ನಮ್ಮ ಬುದ್ಧಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯನಾ? ಅದಕ್ಕೆ ಒಂದೊಂದು ಸಂಪುಟ ಜ್ಞಾನಗಳನ್ನ ಒಂದೊಂದು ನಾಮದಲ್ಲಿ ಅಡಗಿಸಿ ಕೊಟ್ಟಿದ್ದಾರೆ ನಮ್ಮ ಋಷಿಗಳು. ಹಾಗೆ ಒಂದೊಂದು ನಾಮದಲ್ಲಿ ಆ ದೇವತೆಗೆ ಸಂಬಂಧಪಟ್ಟ ಅಂಶಗಳನ್ನ ನಿಕ್ಷಿಪ್ತವಾಗಿ ಇಟ್ಟಿದ್ದಾರೆ. ಹಾಗೆ ಸಹಸ್ರನಾಮವನ್ನ, ಆ ದೇವತೆಗೆ ಸಂಬಂಧಪಟ್ಟ ವಿಜ್ಞಾನವನ್ನ 1000 ನಾಮಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಅದರ ಅರ್ಥ. ಹಾಗಾಗಿ ಈ 1000 ನಾಮಗಳಿಗೆ ಅರ್ಥವನ್ನ ತಿಳ್ಕೊಂಡ್ರೆ ಆ ದೇವತೆ ಅಂದ್ರೆ ಏನು ಅಂತ ಪರಿಪೂರ್ಣವಾಗಿ ಅರ್ಥವಾಗಿ ಹೋಗುತ್ತೆ. ಅದಕ್ಕೆ ಯಾವ ದೇವತಾ ಉಪಾಸನೆಯಲ್ಲಾದರೂ ಸಹಸ್ರನಾಮವನ್ನ, ಅದರ ಅರ್ಥವನ್ನ ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ಆ ದೇವತೆ ಯಾರು ಅಂತ ಪರಿಪೂರ್ಣವಾಗಿ ಅರ್ಥವಾಗಿ ಹೋಗುತ್ತೆ. ಇದೆರಡು ಉದ್ದೇಶಗಳು. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ 2 ರೀತಿಯ ಗ್ರಂಥಗಳಿರುತ್ತೆ. ಒಂದು ಸೂತ್ರ ಗ್ರಂಥ, ಇನ್ನೊಂದು ಭಾಷ್ಯ ಗ್ರಂಥ. ಸೂತ್ರ ಅಂದ್ರೆ ಆ ಶಾಸ್ತ್ರಜ್ಞಾನವನ್ನ ಸಂಕ್ಷಿಪ್ತವಾಗಿ ಒಂದು ಚಿಕ್ಕ ವಾಕ್ಯದಲ್ಲಿ ದಂಟಿಸಿರುತ್ತಾರೆ. ಅಂದ್ರೆ ಒಂದು ಚಿಕ್ಕ ಬಾಂಬಿನ ಒಳಗೆ ಮದ್ದನ್ನ ಎಷ್ಟು ಅದಿಮಿ ದಂಟಿಸುತ್ತಾರೋ ಹಾಗೆ ಆ ಸೂತ್ರದಲ್ಲಿ ತುಂಬಾ ವಿಜ್ಞಾನಗಳನ್ನ ದಂಟಿಸ್ತಾ ಇರ್ತಾರೆ. ಅದು ಮೇಧಾವಿಗಳಿಗೆ ಸುಲಭವಾಗಿ ಅರ್ಥವಾಗ್ತಾ ಇರುತ್ತೆ. ಕಿದವರಿಗೆ ಅದನ್ನ ವ್ಯಾಖ್ಯಾನಿಸಿದರೆ ಸ್ಪಷ್ಟವಾಗುತ್ತೆ. ಅದಕ್ಕೆ ಸೂತ್ರ ಅರ್ಥವಾಗಬೇಕು ಅಂದ್ರೆ ಭಾಷ್ಯ ಬೇಕಾಗುತ್ತೆ. ಸೂತ್ರ ಹಾಗೂ ಭಾಷ್ಯ ಈ ಎರಡರಿಂದ ಶಾಸ್ತ್ರ ಚೆನ್ನಾಗಿ ಅರ್ಥವಾಗುತ್ತೆ. ಹಾಗೆ ನಮಗೆ ಎಲ್ಲ ಶಾಸ್ತ್ರಗಳಿಗೂ ಸೂತ್ರ ಭಾಷ್ಯ ಎರಡೂ ಇದ್ದಾವೆ. ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರವಿದ್ರೆ ಅದಕ್ಕೆ ಶಂಕರ ಭಾಷ್ಯವಿದೆ. ಹಾಗೆ ಪ್ರತಿ ಶಾಸ್ತ್ರಕ್ಕೂ ಸೂತ್ರ ಗ್ರಂಥವು, ಭಾಷ್ಯ ಗ್ರಂಥವು ಎರಡೂ ಇರುತ್ತೆ. ಹಾಗೆ ಅಮ್ಮನವರಿಗೆ ಸಂಬಂಧಿಸಿದ ಸೂತ್ರ ಗ್ರಂಥವು ಯಾವುದು ಅಂದ್ರೆ ಲಲಿತಾ ಸಹಸ್ರನಾಮ ಸ್ತೋತ್ರ ಗ್ರಂಥವೇ ಸೂತ್ರ ಗ್ರಂಥ. ಇದರಲ್ಲಿ ಒಂದೊಂದು ನಾಮವು ಒಂದೊಂದು ಸೂತ್ರ. ಈ ಸೂತ್ರವನ್ನೇನಾದ್ರೂ ನಾವು ಜಾಗೃತವಾಗಿ ಮನದಟ್ಟು ಮಾಡಿಕೊಂಡು ವ್ಯಾಖ್ಯಾನ ಮಾಡಿದ್ದೆ ಆದ್ರೆ ಅಮ್ಮನವರ ವಿದ್ಯೆ ಎಲ್ಲ ಸಂಪೂರ್ಣವಾಗಿ ತಿಳಿಯುತ್ತೆ. ಬ್ರಹ್ಮವಿದ್ಯೆ ತಿಳಿಯಬೇಕಂದ್ರೆ ಬ್ರಹ್ಮಸೂತ್ರ, ಶ್ರೀವಿದ್ಯಾ ತಿಳಿಬೇಕು ಅಂದ್ರೆ ಲಲಿತಾ ಸಹಸ್ರನಾಮ ಸ್ತೋತ್ರ. ಅದಕ್ಕೆ ಶ್ರೀವಿದ್ಯೆಗೆ ಸಂಬಂಧಿಸಿದ ಸಂಪೂರ್ಣ ವಿಜ್ಞಾನವನ್ನ ಸಹಸ್ರನಾಮ ಸ್ತೋತ್ರದಲ್ಲಿ ನಿಕ್ಷಿಪ್ತ ಮಾಡಿದ್ದಾರೆ. ಹಾಗಾಗಿ ಈ ಸ್ತೋತ್ರವು ಸೂತ್ರ ಗ್ರಂಥವು. ಈ ಸಹಸ್ರನಾಮ ಸ್ತೋತ್ರದ ಅವತಾರಿಕ ತುಂಬಾ ವಿಶಿಷ್ಟವಾದದ್ದು. ಹೇಗೆ ಬಂತು ಈ ಸಹಸ್ರನಾಮ ಸ್ತೋತ್ರ? ಇದು ಯಾರಿಗೆ ಉಪದೇಶ ಮಾಡಿದ್ರು ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರುವ ವಿಷಯವೇ. ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹರ್ಷಿಗೆ ಉಪದೇಶಿಸಿದಂತಹ ಬ್ರಹ್ಮವಿದ್ಯ. ಈ ವಿಷಯವನ್ನ ಯಾರು ಪ್ರಸ್ತಾವನೆ ಮಾಡ್ತಿದ್ದಾರೆ? ವ್ಯಾಸ ಭಗವಾನರು ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರ ಖಂಡದಲ್ಲಿ ಪ್ರಸ್ತಾವನೆ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ಕೇವಲ ಸಹಸ್ರನಾಮ ಸ್ತೋತ್ರ ಮಾತ್ರವೇ ಇಲ್ಲ, ಲಲಿತಾದೇವಿಗೆ ಸಂಬಂಧಿಸಿದ ಅನೇಕ ವಿಷಯಗಳು ಅಲ್ಲಿ ಹಯಗ್ರೀವ ಸ್ವಾಮಿಯವರಿಂದ ಹೇಳಲ್ಪಡ್ತಿವೆ. ಹೇಳ್ತಾ ಮಧ್ಯದಲ್ಲಿ ಹೇಳಿರುವಂತದ್ದು ಲಲಿತಾ ಸಹಸ್ರನಾಮ ಸ್ತೋತ್ರ. ಎಷ್ಟು ಹೇಳಿದ್ರು ಇದಕ್ಕೆ ಮುಂಚೆ ಇದರ ಆದ್ಮೇಲೆ ಅಂದ್ರೆ ಆಶ್ಚರ್ಯಕರವಾದ ಅಂಶವೇ ಅದು. ಅದಕ್ಕೆ ಸರಿಯಾಗಿ ಇಲ್ಲಿ ಪ್ರಾರಂಭದಲ್ಲಿ ಪೂರ್ವ ಪೀಠಿಕೆಯಲ್ಲಿ ಇದಕ್ಕೆ ಅವತಾರಿಕ ಅಂತ ಹೇಳ್ಕೋಬಹುದು. ಈ ಅವತಾರಿಕದಲ್ಲಿ ಅನೇಕ ಅಂಶಗಳು ನಮಗೆ ಕಾಣಿಸ್ತಾ ಇರ್ತವೆ. ಮುಖ್ಯವಾಗಿ ಒಂದು ವಿದ್ಯೆಯನ್ನ ಮುಟ್ಟುಕೊಳ್ಳುವಾಗ ಅದರ ಬೆಲೆ ಗೊತ್ತಿರಬೇಕು. ಗೊತ್ತಿದ್ರೆ ಇನ್ನೂ ಹೆಚ್ಚು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಕೇಳ್ತೀವಿ. ಅದಕ್ಕೆ ಒಂದು ವಿಷಯವನ್ನ ಹೇಳೋಕೆ ಮುಂಚೆ ಮೊದಲು ಅದರ ಬಗ್ಗೆ ಶ್ರದ್ಧೆ ಬರುವಂತೆ ಮಾಡಿ ಹೇಳ್ಬೇಕಂತೆ. ಶ್ರದ್ಧೆ ಅಂದ್ರೆ ಇನ್ನೇನು ಅಲ್ಲ, ಅದರ ಮಹಿಮೆಯನ್ನ ಶಾಸ್ತ್ರ ಪ್ರಮಾಣದಿಂದ ಹೇಳೋದೆ, ಅದರ ಮೇಲೆ ನಮಗೆ ವಿಶ್ವಾಸ ಬರುವಂತೆ ಮಾಡೋದೆ. ಅದೇ ಶ್ರದ್ಧೆ ಬರುವಂತೆ ಮಾಡೋದು ಅಂದ್ರೆ. ಇನ್ನು ಅವತಾರಿಕವನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಮುಂದಿನ ಭಾಗದಿಂದ ಲಲಿತಾ ಸಹಸ್ರನಾಮದ ಮೊದಲನೇ ನಾಮದಿಂದ ಅರ್ಥವನ್ನ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.